ನಿಮ್ಮ ಹೆಸರು? ನಮ್ಮ ಹೆಸರು ತಿಪ್ಪಣ್ಣ ಮೆಣಸಕ್ನವರು. ತಿಪ್ಪಣ್ಣ ಮೆಣಸಕ್ನವರು ಅಂತ. ಸೊ ಈ ಹೋರಿ ಯಾವಾಗ ತಂದಿದ್ದು? ಯಾಕಂದ್ರೆ ಒಳಗೆ ಹೋದ್ರೆ ಅದು ಹೆಂಗೆ ಅದ್ರ ತಿಳಿದಂಗೆ ಹಬ್ಬ ಮಾಡ್ತಾರೆ, ಅದ್ರ ಬಗ್ಗೆ ನಾವೇನಿರಲ್ಲ. ಅದು ಒಳಗೆ ಬಂದು ಹೊರಗೆ ಬರೋದಕ್ಕೆ ಅದ್ರ ಮ್ಯಾಗ ನಮ್ದು ಏನಿಲ್ಲ. ಅದು ನಮ್ಗೆ ಅದ್ರ ಮೇಲೆ ಅಷ್ಟು ನಂಬಿಕೆನ ಐತಿ. ಹೌದಾ? ಲಾಸ್ಟಿಗೆ ತಡ ಆದ್ಮ್ಯಾಗ ಅಲ್ಲಿ ನಾವು ಒಬ್ಬರು ಹಿಡಿಬೇಕು. ಅವಾಗ ಯಾರು ಒಬ್ಬರು ಹಿಡಿಯೋದು, ಯಾರು ಹಿಡಿಯಲ್ಲ. ನಾವು ಹಿಡಿದು ಬೇರೆ ಕೈಗೆ ಹಿಡ್ಬೇಕ್ರಿ. ಕಳ್ಕಂದ್ರಿಗೆ ಸಿಗಲಿ ಪಾಪ ಭಾಳ ಕಷ್ಟಪಟ್ಟಾರ ಹೋರಿ ಹಬ್ಬದಾಗ. ಕಳ್ಕಂದ್ರ ದುಃಖಗಳದು ಯಾವುದೋ ಒಂದು ಹೋರಿ ರೂಪ ನೋಡ್ಕೊಂಡು ಅವ್ರಿಗೆ ಖುಷಿ ಕೊಡಿ. ಎಲ್ಲ ರೈತರು ಒಟ್ಟು ಹಬ್ಬ ಮಾಡಿ ಚೆನ್ನಾಗಿ. ಧನ್ಯವಾದ. ಯಾವ್ದು ಏನಾಗತ್ತದ? ಅದು ಚಿತ್ರದುರ್ಗ ದಾವಣಗೆರೆ ಅಂತ ಹಿಂದ್ ಸಮುದ್ರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ತಿಪ್ಪಣ್ಣ ಮೆಣಸಕ್ನವರು. ತಿಪ್ಪಣ್ಣ ಮೆಣಸಕ್ನವರು ಅಂತ. ಸೊ ಈ ಹೋರಿ ಯಾವಾಗ ತಂದಿದ್ದು? ಈ ಹೋರಿ ಸುಮಾರು ಒಂದು 7 ವರ್ಷ ಆಯ್ತು. 7 ವರ್ಷ. ಸಣ್ಣದು ಅಂದ್ರೆ ಹಬ್ಬದ ಹೋರೆಲ್ಲ ಇದೆ. ಹಬ್ಬ ವರ್ಷ ಆಯ್ತು. ಎಲ್ಲಿಂದ ತಂದಿದ್ರು? ಈಗ ತಂದಿದ್ದು ನಮ್ಮ ಅಣ್ಣವ್ರು ಇದೆ. ನಮ್ಮ ಅಣ್ಣವರು ಎಲ್ಲಿಂದ ತಂದಿದ್ದೀರ? ಯಾವ್ದು ಏನಾಗತ್ತದ? ಅದು ಚಿತ್ರದುರ್ಗ ದಾವಣಗೆರೆ ಅಂತ ಹಿಂದ್ ಸಮುದ್ರ. ಹೌದಾ? ಅಂದ್ರೆ ಏನು ಅಲ್ಲಿ ಹಬ್ಬ ಮಾಡ್ತಿದ್ರು? ಇಲ್ಲ ಅಲ್ಲ, ಇದು ನಂಗೆ ನಾವು ಹಬ್ಬ ಮಾಡ್ಬೇಕಂತ ಒಬ್ಬ ನಮ್ಮ ಅಣ್ಣವ್ರು ಮಾದೇವಣ್ಣವ್ರು ಅಂತ ಕಳಿಸ್ತೀವಿ. ಸಣ್ಣ ಹುಡುಗ ನಾವು ಒಂದಿನ ಖುಷಿಗೋಸ್ಕರ ಹೋಗಿ ಕಳಿಸಿದ್ರೆ ಹೋಗಿ ತಂದಿದ್ದೆ. ಆದ್ರೆ ಇದು ಬಂದಿದ್ರೆ ಹಬ್ಬ ಮಾಡೋಕ್ಕೆ ಚಾಲು ಮಾಡಿದ್ವಿ. ಹೌದಾ? ಅಂದ್ರೆ ಇದು ಚಿಕ್ಕದಿದ್ದಾನೆ ಇದೆ ತಂದಾಗಿದ್ದು. ಸಣ್ಣದು ಅಂದ್ರೆ ಹಬ್ಬದ ಹೋರೆಲ್ಲ ಇದೆ. ಹಬ್ಬ ಮಾಡ್ಬೇಕಂತ ನಾವು ಸಣ್ಣ ಹುಡುಗ ತಂದಿದ್ದೀವಿ. ಹಬ್ಬ ಮಾಡಿದ್ವಿ. ಹೌದಾ? ನಾನು ನೋಡಿದ್ರೆ ಈಗ ಭಾಳ ಅಗದಿ ರ್ಯಾಶ್ ಆಯ್ತದ ಹೋರಿ. ಹೌದಾ? ಭಾಳ ರ್ಯಾಶ್ ಇದೆ. ಹೋರಿ ಹೆಸರು ಏನಂದ್ರಿ ಇನ್ನೊಮ್ಮೆ ಹೇಳ್ರಿ? ಆಡೂರಿನ ಘಟೋದ್ ಗಜ ಅಂತ. ಆಡೂರು ಘಟೋದ್ ಗಜ. ಫಸ್ಟ್ ನಾನು ಇದೇ ಹೆಸರು ಹಬ್ಬ ಮಾಡ್ತೈತೆ. ಸುಮಾರು ಎಷ್ಟು ಹಬ್ಬ ಮಾಡಿರ್ಬೋದು? 45 ಹಬ್ಬ ಮಾಡಿದ. ಎಲ್ಲಾರು ಬಂಪರ್ ಏನಾರು ಮಾಡಿ ಬಂಪರ್ ಯಾವ್ದು ನೋಡಿದ್ರಿ? ಸೆಕೆಂಡ್ ಫ್ಲೈಟು, 1ನೇ ಫ್ಲೈಟ್. ಹೌದಾ? ಈ ಹೋರಿ ಹಬ್ಬದೊಳಗ ವಿಶೇಷತೆ ಏನು? ಭಾಳ ವಿಶೇಷತೆ ಅಂದ್ರೆ ಒಳಗೆ ಹೋದ್ರೆ ಅದು ಹೆಂಗೆ ಅದ್ರ ತಿಳಿದಂಗೆ ಹಬ್ಬ ಮಾಡ್ತಾರೆ, ಅದ್ರ ಬಗ್ಗೆ ನಾವೇನಿರಲ್ಲ. ಅದು ಒಳಗೆ ಬಂದು ಹೊರಗೆ ಬರೋದಕ್ಕೆ ಅದ್ರ ಮ್ಯಾಗ ನಮ್ದು ಏನಿಲ್ಲ. ಅದು ನಮ್ಗೆ ಅದ್ರ ಮೇಲೆ ಅಷ್ಟು ನಂಬಿಕೆನ ಐತಿ. ಮೇಲೆ ಮಾತ್ರ ನಾವು ಹೋರಿ ನಮ್ಮ ಊರು ಹರಿತಾರ, ಇದು ಮಾಡ್ತಾರೆ. ಸಲ ಎಲ್ಲಿ ಬಂದ್ರೆ ಬದುಕ್ತಾರೆ ಹೇಳ್ತಾರೆ. ಅದು ಯಾವ ಥರ ಬರ್ತೈತೆ ಅನ್ನೋದು ನಮಗೂ ಗೊತ್ತಿಲ್ಲ. ನಾವು ಬಿಡೋದು ಅಷ್ಟೇ ನಮ್ಗೆ. ಅದು ಯಾವ ಥರ ಬರ್ತೈತೆ ಅದ್ರ ಮನಸ್ಸಿಗೆ ತಕ್ಕಂಗೆ ಬರ್ತೈತೆ. ಹೌದಾ? ಬಿಡಬೇಕಾರೆ ಏನಾದ್ರು ತ್ರಾಸ ಮಾಡ್ತೈತೆ? ಒಂದು 4 ಮಂದಿ ಅದ್ರ ಬಿಟ್ಟ ಮೇಲೆ ಹೋಗಲ್ರಿ, ಸ್ಪೀಡ್ ಅದ ಫಸ್ಟ್ ನಿಲ್ತದೆ. ಆಮೇಲೆ ಹಬ್ಬ ಮಾಡೋದು. ಹಬ್ಬ ಮಾಡೋದು ಫಸ್ಟ್ ನಾವು ಗೇಟ್ನಲ್ಲಿ ಬಿಟ್ಟಾಗ ಅದು ಹೊಟ್ಟೆ ಮುಂದೆ ಓಡಲ್ಲ. ಫಸ್ಟ್ ನಿಂತು ಫಸ್ಟ್ ಜನ ನೋಡಿದ್ವಿ. ಜನ ನೋಡ್ಬಿಟ್ಟು ಆಮೇಲೆ ಅದ್ರದ್ದು. ಹೌದಾ? ಈಗ 9 ವರ್ಷದಿಂದ ಹಬ್ಬ ಮಾಡಿದ್ನಿ ಅಂತೀರಿ. ಹೌದಾ? 7 ವರ್ಷದಿಂದ ಹಬ್ಬ ಮಾಡಿದೆ ಅಂತ ಇದ್ರಿ. ಹೌದಾ? 7 ವರ್ಷದಾಗ ನಿಮ್ಗೆ ಅಗದಿ ಬೇಜಾರಾಗಿದ್ದ ಹಬ್ಬ ಯಾವುದು? ಅಗದಿ ಖುಷಿ ಕೊಟ್ಟ ಹಬ್ಬ ಯಾವುದು? ನಾವು ಈಗ ಅದು ಇದು ಅಂತೇಳಿ ನಾವು ಓಡಾಡಿ ಮತ್ತೆ ಬೇಜಾರು ಈ ಹಬ್ಬ ಬೇಜಾರು ಎಲ್ಲ ಹಬ್ಬದಲ್ಲಿ ಖುಷಿ ಇದೆ. ಖುಷಿ ಇದೆ. ಎಂಥ ಕಷ್ಟ ಆದರೂ ಹಬ್ಬ ಮಾಡಿ ಬಂದವರು ನಾವು. ಎಲ್ಲ ಹಬ್ಬದೊಳಗೆ ಖುಷಿ ಕೊಟ್ಟಿದ್ದಾರೆ. ಎಲ್ಲ ಹಬ್ಬದೊಳಗೆ ಬೇಜಾರು ಮಾಡಿದ್ವಿ. ಯಾವ್ದು ಹಬ್ಬದೊಳಗೆ ಬೇಜಾರು? ಯಾವ ಹಬ್ಬದಾಗ ಬೇಜಾರಾಗಿಲ್ರಿ. ಹಿರಳಿ ಹಬ್ಬದ ಒಂದು ಕೊಂಬ ನೋವು ಮಾಡ್ಕೊಂಡು ಹೀಗಾಗಿ ಹಿರಳಿ ಹಬ್ಬದಲ್ಲಿ ಬಂತು ಹೋರಿ ಬಿಟ್ಟು, ನಮ್ಮ ಮನೆಯವ್ರು ಹೋರಿ ಬಿಟ್ಟು ವಾಪಸ್ ಬಂತು. ಹೋರಿ ವಾಪಸ್ ಹೊಳ್ಳಿ ಬಂತು. ನೋಡೋದು ಸ್ವಲ್ಪ ಅಲ್ಲಿ ಆಗಿತ್ತಲ್ಲ ಈಗ ಹೋರಿ ಅಂದಾಜು ವಯಸ್ಸು ಎಷ್ಟಾಗಿರ್ಬೋದು? ಈಗ ಬಾಯ್ಗುಡಿ ಇದ್ರಿ, ವಯಸ್ಸು ಯಾಕಿಂದ ಬಾಯ್ಗುಡಿ. ಇನ್ನೂ ಎಷ್ಟು ವರ್ಷ ಹಬ್ಬ ಮಾಡ್ತಿದ್ರು? ಹಾಗೆ ಮಾಡೋದು ಇನ್ನೂ ಒಂದು 3 ವರ್ಷ ಹಬ್ಬ ಮಾಡೋದು. 3 ವರ್ಷ ಹಬ್ಬ ಮಾಡ್ಬೋದು. ಇದಕ್ಕೆ ಫುಡ್ ಏನು ಹೇಳ್ತೀರಿ? ಫುಡ್ ಹುಳ್ಳಿ ಮತ್ತು ಗೋಧಿ ಬೂಸ ಅದ. ಅದು ಮನೆಗೆ ಹೆಂಗೆ ಹೋಗಿ ಮನೆ ಆರಾಮಿಲ್ಲ. ಹೆಣ್ಮಕ್ಳು ಎಲ್ಲ ಮುಟ್ಟೋದು. ಹೆಣ್ಮಕ್ಳು ಮಾಡೋದು ಬೇರೆ ಯಾರು ಮುಟ್ಟಿಸಲ್ಲ, ಬಿಟ್ಟರೆ ನಾವು ಮುಟ್ಟಿಸ್ತೀವಿ. ಈಗ ಬಿಡಬೇಕಾದ್ರೆ ತ್ರಾಸ ಅಂತ ಹೇಳಿದ್ರಿ. ಹೌದಾ? ಲಾಸ್ಟಿಗೆ ತಡ ಆದ್ಮ್ಯಾಗ ಅಲ್ಲಿ ನಾವು ಒಬ್ಬರು ಹಿಡಿಬೇಕು. ಅವಾಗ ಯಾರು ಒಬ್ಬರು ಹಿಡಿಯೋದು, ಯಾರು ಹಿಡಿಯೋಲ್ಲ. ನಾವು ಹಿಡಿದು ಬೇರೆ ಮೇಲೆ ಹಿಡ್ಕೊಂಡು. ಹೌದಾ? ಈಗ ಇತ್ತೀಚಿನ ಕಾಲದಾಗ ಮೊದಲಿದ್ದು ಇಂಥ ಹಬ್ಬ ಮಾಡೋರು ಭಾಳ ಇದ್ವು ಮೊದಲು. ಇತ್ತಿತ್ತಲಾಗಿ ಇಲ್ಲ, ಭಾಳ ಕಡಿಮೆ, ರೇರ್ ಆಗಿದೆ. ಎಲ್ಲ ಓಡೋ ಹೋರಿನೇ ಸಿಗಾಕತ್ತವು. ಅಂಥದ್ರೊಳಗೆ ನಿಮ್ಗೊಂದು ನಿಂತು ಹಬ್ಬ ಮಾಡೋ ಹೋರಿ ಐತಿ, ವೆರೈಟಿ ಐತಿ, ಡಿಫ್ರೆಂಟ್ ಐತಿ ಹಬ್ಬದ ಮೇಲೆ. ಸೊ ಏನು ಅನ್ಸುತ್ತೆ? ಇದು ಇರಲ್ ತನಕ ಖುಷಿ ಕೊಡುತ್ತೆ. ಇದು ಇರಲ್ ತನಕ ಇದ್ರ ಜೋಡಿ ಹಬ್ಬ ಮಾಡ್ತವ್ರಿ. ಭಾಳ ವೆರೈಟಿ ಆಗಿದೆ ನಮಗೆ. ಆದ್ರೆ ಹಿಂದಿನ ಹಬ್ಬ ಯಾವುದು ಉಳಿದಿಲ್ಲ ಈಗ. ಈ ಹಬ್ಬದೊಳಗೆ ಇದೊಂದು ಐತೆ ಭಾಳ ಖುಷಿ ನಮಗೆಲ್ಲರಿಗೆ. ಆ ಹಿಂದಿನ ಹಬ್ಬನ ಉಳಿಸಿ ಮುಂದೆ ಅದೇ ಥರ ಹಬ್ಬ ಮಾಡ್ತಾರೆ, ಭಾಳ ಖುಷಿ ಎಲ್ಲರಿಗೂ ನಮಗೆ. ನಾವು ಒಂದು ಒಳ್ಳೆ ಹೆಸರು ಗುರುತಿಸ್ಕೋಬೇಕಪ್ಪ. ನಾವು ಒಂದು ಒಳ್ಳೆ ಇದಾಗಬೇಕಂದ್ರೆ ನಾವು ಈ ಹೋರಿಯಿಂದ ನಮ್ಗೆ ಒಳ್ಳೆ ಹೆಸರು ಬಂದಿರೋದಂತ ಹೇಳಕ್ಕೆ ನಾನು ಭಾಳ ಇಷ್ಟಪಡ್ತೀನಿ. ಯಾಕಂದರೆ ಈ ಹೋರಿಯಿಂದನೇ ನಾವೆಲ್ಲರೂ ಒಂದು ಒಳ್ಳೆಯ ಒಂದು ಇದಕ್ಕಿದ್ದೇವೆ. ಈಗ 7 ವರ್ಷದ ಹಿಂದೆ ಹಬ್ಬ ಮಾಡಿದ್ರಲ್ವ, ಆ ಹಬ್ಬಕ್ಕೂ ಈಗ ನಡೀತಕ್ಕಂಥ ಹಬ್ಬಕ್ಕೂ ಏನು ವ್ಯತ್ಯಾಸ ಬರುತ್ತೆ? ಈಗ ಹಿಂದಿನ ಹಬ್ಬ ಯಾವುದೂ ಇಲ್ಲರಿ. ಈಗಿನ ಹಬ್ಬ ಭಾಳ ಒಂಥರ ಏನೋ ಒಂದು ಚೇಂಜ್ ಹಬ್ಬ ನಾವು. ಆದ್ರೆ ನಾವು ನಮ್ಮ ತಕ್ಕಂಗೆ ಯಾವ ಚೇಂಜ್ ಇಲ್ಲರಿ, ಅದ್ರ ತಕ್ಕಂಗೆ ನಾವು ಎಲ್ಲರೂ ಚೇಂಜ್ ಆಗಿ ಅದ್ರ ಥರ ಹೋಗ್ಬೇಕು. ಒಟ್ಟು ಹಬ್ಬ ನಡಿಬೇಕು, ಹಬ್ಬ ಬೆಳಿಬೇಕು, ಹೋರಿ ಎಲ್ಲ ಉಳಿಬೇಕು. ಅದೊಂದು ಖುಷಿ. ಒಂದು
ನಾವು ಬದಲಾವಣೆ ಮಾಡೋಕ್ಕಾಗಿಲ್ಲ ಅಂದ್ರೆ ನಾವು ಬದಲಾಗಬೇಕು. ನಾವೇ ಬದಲಾಗಬೇಕು, ಬಿಟ್ಟರೆ ಏನಿಲ್ರಿ. ಬದಲಾವಣೆ ಮಾಡೋಕಂತ್ರ ಆಗಲ್ಲ, ಯಾಕಂದ್ರೆ ಈಗ ಎಲ್ಲ ಫಂಕ್ಷನ್ ಮೇಲೆ ನಡೆಯೋಂಥ ಹಬ್ಬ. ಈಗ ಅವಕ್ಕೆ ನಾವು ಬದಲಾಗ್ಬಿಡ್ಬೇಕು, ನಾವೇ ಬದಲಾಗ್ಬೇಕು. ಮತ್ತೆ ನಾವು ಬದಲಾಗಿ ಇರೋ ಊರಿಗಳನ್ನ ಕಳ್ಕೊಬಾರ್ದು, ಇರೋ ತನಕ ಚಂದ ಹಬ್ಬ ಮಾಡ್ಕೊಂಡು ಖುಷಿ ಹೋರಿ ಉಳಿಬೇಕು, ಹಬ್ಬನ ಉಳಿಬೇಕು, ಹಬ್ಬನ ಬೆಳಿಬೇಕು. ಹೌದಾ? ಈಗ ಹಬ್ಬಕ್ಕೆ ಈಗ ನೀವು ಇಷ್ಟು ವರ್ಷದಿಂದ ಹಬ್ಬ ಮಾಡ್ತಾ ಇದ್ರಿ, ಇಂಥ ಒಂದು ಬಂಗಾರದಂಥ ಹೋರಿ ಕಟ್ಟಿರಿ, ಇಂಥ ಒಂದು ಮಗು ಮನಸ್ಸಿನ ಹೋರಿ ಕಟ್ಟಿರಿ, ಭಾಳ ಖುಷಿ ಆಗಿದ್ರಿ. ಇವೆಲ್ಲ ಸಿಕ್ಕಿದ ನಮ್ಮ ಪುಣ್ಯ. ಆದ್ರೆ ಇವುಗಳಿಂದ ನಾವು ಭಾಳಷ್ಟು ಗುರುತಿಸ್ಕೊಂಡ್ಬಿಟ್ವಿ, ಅದೊಂದು ದೊಡ್ಡ ಖುಷಿ ನಮ್ಗೆ ಎಲ್ರಿಗೆ. ನಾವು ನೀವು ಅನ್ನೋದಕ್ಕಿಂತ ಎಲ್ಲರೂ ಪ್ರೀತಿ ವಿಶ್ವಾಸ ಜಾಸ್ತಿ ಐತೆ ನಮಗೆಲ್ಲ. ಹೌದಾ? ಈಗ ನೀವು ಪುಣ್ಯ ಮಾಡಿರಿ, ನಿಮ್ಗೆ ಇಂಥ ಹೋರಿಗಳು ಸಿಕ್ತು, ಎಲ್ಲ ಮಾಡಿದ್ರಲ್ವಾ? ಇನ್ನು ಮೇಲೆ ಈಗ ಹೊಸ ಹುಡುಗರು ಹೋರಿ ಕಟ್ಟಾರಿರ್ತಾರೆ, ಈಗ ನಾವು ಅದು ಇನ್ನೊಂದು ಹುಡುಗರು, ಅವ್ರಿಗೆ ಏನು ಸಂದೇಶ ಕೊಡೋಕ್ಕೆ ಬಯಸ್ತೀನಿ ನೀವು? ಅವರು ಚಲೋ ಹೋರಿ ಕಟ್ಟಿಲ್ರಿ, ಅವರು ಬೆಳೀಲಿ, ಇನ್ನೂ ಹಬ್ಬ ಬೆಳೀಲಿ, ಅವ್ರಿಗೋಸ್ಕರ ನಾವು ಎಲ್ಲರೂ ಅವ್ರ ಹಿಂದೆ ಯಾವತ್ತೂ ಇರ್ತೇವೆ. ನಮ್ಮ ಬೆಂಬಲ ಯಾವತ್ತು, ಎಲ್ಲ ಹೋರಿ ಹಬ್ಬ ನಮ್ಮ ಬೆಂಬಲ ಯಾವತ್ತೂ ಎಲ್ಲರಿಗೂ ಇರ್ತದೆ. ಹೌದಾ? ಈ ಹಬ್ಬನ ಉಳಿಸಿ ನಮ್ಮ ಅಣ್ಣವರು ಯಾರು ನಮ್ಮ ಊರಲ್ಲಿ ಆಯ್ತು ಯಾರಾಯ್ತು ಹೋರಿ ಕಟ್ಟೋರಿಗೆ ಯಾರಿಗೆ ಬೇಡ ನಂಗೆ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾರೆ. ನಮ್ಮನ್ನ ಹೋರಿ ಕಟ್ಟಲ್ರಿ, ಬೆಳೀಲಿ, ಹೋರಿ ಹಬ್ಬ ನಾವು ಬರ್ತಪ್ಪ ತಗೋರಿ, ಒಳ್ಳೆ ಊರಿ ತಗೋರಿ, ಮೇಸ್ರಿ, ಒಳ್ಳೆ ಚಂದಾಗ ಹಬ್ಬ ಮಾಡೋಣ ನಾವು ಮಾಡೋಣ, ನೀವು ಮಾಡ್ರಿ. ಆದ್ರೆ ಯಾರಿಗೆ ಏನು ಅನಾಹುತ ಆಗ್ಬಾರ್ದು, ಅಷ್ಟು ಚಂದ ಹಬ್ಬ ಮಾಡ್ಕೊಂಡು ಬರೋಣಪ್ಪ ಊರಿಗೆ. ಇವತ್ತು ನಿಮ್ಮ ಊರಾಗ ಎಷ್ಟು ಊರು ಅದಾವ? ಈಗ ಒಂದು 10-15 ಊರು 10-15 ಹಬ್ಬ ಮಾಡೋ ಊರು ಅದಾವ. ಹಬ್ಬ ಮಾಡೋರು ಗುರುತಿಸಿನವು ಒಂದು 6 ಏಳು, ಮತ್ತು ಅದ್ರಾಗೆ ಮತ್ತೆ ಹಂಗೆ ಹೆಸರು ಗೊತ್ತದವ? ಎಲ್ಲ ನಮ್ಮ ಊರಿನ. ಓಕೆ ಓಕೆ, ತುಂಬ ಖುಷಿ ಆಯ್ತಣ್ಣ. ಇಂಥ ಒಂದು 7 ವರ್ಷದಿಂದ ನಾವು ಹಬ್ಬಕ್ಕೆ ನಿಮ್ಮೊಂದು ಕೊಡುಗೆ ಕೊಡ್ತಾ ಬರ್ತಾಯಿದ್ದೀರಿ, ಬಸವಣ್ಣನ ಸೇವೆ ಮಾಡ್ಕೊಂತ ಬರ್ತಾಯಿದ್ದೀರಿ. ಇನ್ನೂ 10 ಹಲವಾರು ಕಾಲ, ಇನ್ನೂ 10 ಹಲವಾರು ವರ್ಷ ಇದೇ ಥರ ಬಸವಣ್ಣ ಒಂದು ಅದರ ಆರೋಗ್ಯನೂ ಚೆನ್ನಾಗಿರ್ಬೇಕು, ಅದು ಹಬ್ಬ ಚೆನ್ನಾಗಿ ಮಾಡ್ಬೇಕು. ಇನ್ನೂ ಇದೇ ಥರದಂಥ ಬಂಗಾರದಂಥ ಊರುಗಳು ನಿಮ್ಗೆ ಸಿಗಲಿ ಅಂತ ಬಯಸ್ತೀನಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರಿ, ಕೇಳಿದಂಥ ಪ್ರಶಸ್ತಿಗಳು ಚೆನ್ನಾಗಿ ಉತ್ತರ ಕೊಡ್ತೀವಿ, ಖುಷಿ ಆಯಿತು. ನಮಗೆ ಸಿಗ್ಬೇಕ್ರಿ, ಕಳ್ಕಂದರಿಗೆ ಸಿಗಲಿ. ಪಾಪ ಭಾಳ ಕಷ್ಟಪಟ್ಟಾರ ಹೋರಿ ಹಬ್ಬದಾಗ. ಕಳ್ಕಂದ್ರ ದುಃಖಗಳದು ಯಾವುದೋ ಒಂದು ಹೋರಿ ರೂಪ ತೊಗೊಂಡು ಅವ್ರಿಗೆ ಖುಷಿ ಕೊಡಿ. ಎಲ್ಲ ರೈತರು ಒಟ್ಟು ಹಬ್ಬ ಮಾಡಿ ಚೆನ್ನಾಗಿ. ಧನ್ಯವಾದಗಳು.